ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಅಭ್ಯರ್ಥಿಗಳು JNM ನರ್ಸಿಂಗ್ ಬೋರ್ಡ್ ವತಿಯಿಂದ JNM ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದೀರಿ, ಸೊ ಅಂಥ ವಿದ್ಯಾರ್ಥಿಗಳೇನಾದರೂ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಮಾಡಬೇಕಂತಿದ್ರೆ ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇದಾಗಿರುತ್ತೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಮುಂದೆ ಬರುವಂತಹ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಪ್ರೊಸೀಜರ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಪ್ರತಿ ವರ್ಷವೂ ಕೂಡ KE ವತಿಯಿಂದ ಗೋರ್ಮೆಂಟ್ ಸೀಟ್ಗಳನ್ನು ಗೋರ್ಮೆಂಟ್ ಕಾಲೇಜ್ಗಳಿಗೆ ಮತ್ತು ಪ್ರೈವೇಟ್ ಕಾಲೇಜ್ಗಳಿಗೆ ಕಡಿಮೆ ಫೀಸ್ ಒಳಗಡೆ ನೀವು ಅಡ್ಮಿಷನ್ಗಳನ್ನು ಪಡ್ಕೊಳ್ಳಿಕ್ಕೆ ಈ ಒಂದು KE ಅಥಾರಿಟಿ ವತಿಯಿಂದ ಆನ್ಲೈನ್ ಅರ್ಜಿಗಳನ್ನು ಕರೀತಾರೆ. ಸೊ ಇದು ಪ್ರತಿ ವರ್ಷ ಕೂಡ ಸೆಪ್ಟೆಂಬರ್-ಅಕ್ಟೋಬರ್ ಮಂತಲ್ಲಿ ಲ್ಯಾಟರಲ್ ಎಂಟ್ರಿ ಅಂತ ಹೇಳಿ ಒಂದು ಅಪ್ಲಿಕೇಶನ್ಗಳನ್ನು ರಿಲೀಸ್ ಮಾಡ್ತಾರೆ. ಸೊ ಆವಾಗ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಈ ಒಂದು ಲ್ಯಾಟ್ರ್ ಎಂಟ್ರಿ ಉದಾಹರಣೆಯಲ್ಲಿ ತೋರಿಸೋದು ನೋಡಿರಿ, PBSc ಲ್ಯಾಟ್ರ್ ಎಂಟ್ರಿ ಅಂತ ಈ ರೀತಿ ಏನು ಮಾಡ್ತಾರೆ ಅಂದರೆ ಅಪ್ಲಿಕೇಶನ್ಗಳನ್ನು ಕರೀತಾರೆ. ಸೊ ಅಪ್ಲಿಕೇಶನ್ಗಳನ್ನು ಲಿಂಕ್ ಕರೆದಾಗ ನೀವು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಸೊ ಹಿಂದಿನ ವರ್ಷದಲ್ಲಿ ಇದೇನು ಮಾಡಿದಿರಂತ 2024ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅಪ್ಲಿಕೇಶನ್ಗಳನ್ನು ಕರೆದಿದ್ದರು. ಆದರೆ ಸಾಮಾನ್ಯವಾಗಿ ಪ್ರತಿ ವರ್ಷ ಕೂಡ ಏನು ಮಾಡ್ತಾರೆ ಅಂತಂದರೆ ಸೆಪ್ಟೆಂಬರ್-ಅಕ್ಟೋಬರ್ ನಂತರನೇ ಈ ಒಂದು ಪ್ರೊಸೀಜರ್ಗಳನ್ನು ಆರಂಭ ಮಾಡ್ತಾರೆ. ಅದು ಮುಂದೆ ಡಿಸೆಂಬರ್ ತನಕನೂ ಕೂಡ ಹೋಗ್ಬೋದು. ಬಟ್ ಅದಕ್ಕಿಂತ ಮೊದಲಂತೆ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ರೆಗ್ಯುಲರ್ ವಿದ್ಯಾರ್ಥಿಗಳದ ಪ್ರೊಸೀಜರ್ಗಳನ್ನು ಕಂಪ್ಲೀಟ್ ಆದಮೇಲೆ ಲ್ಯಾಟರ್ ಎಂಟ್ರಿ ವಿದ್ಯಾರ್ಥಿಗಳ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ ಇವರುಗಳು. ಸೊ ಇದಕ್ಕೆ ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕಾಗತ್ತೆ. ನಿಮ್ಮ JNM ನರ್ಸಿಂಗ್ದು ಡಿಪ್ಲೊಮಾ ಸರ್ಟಿಫಿಕೇಟ್ ಇರ್ಬೋದು, SSLC, ಆಮೇಲೆ PUC, ಆಮೇಲೆ ಕಾಸ್ಟ್ ಸರ್ಟಿಫಿಕೇಟು, ನಿಮ್ಮ ರಿಸರ್ವೇಷನ್ಸ್ ಕನ್ನಡ ಮೀಡಿಯಮ್ಮು, ರೂರಲ್, ಹೈದರಾಬಾದ್, ಕರ್ನಾಟಕ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇವುಗಳನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಓಕೆ, ಮುಂದೆ ಅಪ್ಲಿಕೇಶನ್ ಏನಾದರೂ ಬಂದರೂ ಕೂಡ ನಿಮಗೆ ಮಾಹಿತಿನ ಕೊಡ್ತೇನೆ. ಜೊತೆಗೆ ನಮ್ಮ ಚಾನಲ್ ಟಚಲ್ಲಿರಿ. ನಿಮಗೆ ಏನಾದರೂ ಡೌಟ್ಗಳಿದ್ದರೆ ನನಗೆ ಲೈವಲ್ಲಿ ಬಂದಾಗ ಕಾಮೆಂಟನ್ನು ಕೇಳಿ.